ತಮ್ಮವರನ್ನ ತಂದು ಕೂಡಿಸ್ಲಿಲ್ಲ, ಯೋಗ್ಯ ವ್ಯಕ್ತಿಗಾಗಿ ತವಕಿಸ್ತಾ ಇದ್ದ. ಬಂದ ಒಬ್ಬ ನಟವರ ಜಾತಿ ನೋಡ್ಲಿಲ್ಲ, ಅವರು ಯೋಗ್ಯ ವ್ಯಕ್ತಿಗೆ ತಂದು ಕೂಡಿಸ್ತಾರೆ. ಅವ್ರು ಬಹಳ ಇಷ್ಟವಾದ ಸರಳವಾದ ವಚನ ಯಾವುದು ಅಂದ್ರೆ, ಬರೇ ನಾವು ಪಾರ್ಲಿಮೆಂಟ್ ಬಸವಣ್ಣನವರ ಪ್ರಥಮ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಇನ್ನೂ ಒಂದು ಬಿಟ್ಟಿದೀವಿ. ಏನು ಬಿಟ್ಟಿದ್ದೇವೆ ಅಂದ್ರೆ ಇಂಡಿಯನ್ ಪೆನಲ್ ಕೋಡ್, ಭಾರತದ ದಂಡ ಸಂಹಿತೆ 1860 ಏನಿದೆಯೋ ಅದನ್ನ ಹೇಳ್ತಾರೆ ಅವರು. ನಾಗಮೋಹನ್ ದಾಸ್ ಅಂತಕ್ಕಂಥ ಜಡ್ಜ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ವಚನ ಮತ್ತು ಸಂವಿಧಾನ ಅಂತಕ್ಕಂಥದ್ದು. ಅದರಲ್ಲಿ ಇದು ಹೇಳ್ತಾರೆ ನೋಡಿ, ಎಷ್ಟು ಇದೆ ಚಂದಿದೆ. 7 ಸೂತ್ರಗಳು ಹೇಳ್ತಾರೆ. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತ ಹೇಳಿದರು. ಆದರೆ ಇದರಲ್ಲಿ ಶಿಕ್ಷಣಗಳು ಅದಾವ, ಸ್ವಲ್ಪ ಅದನ್ನು ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಕಳಬೇಡ ಅಂತ ಹೇಳಿದ್ರೆ 378 IPC 1860 ಎಲ್ಲರೂ ಆಚರಣೆ ಮಾಡುತ್ತಾ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಜೊತೆ ಸಂಸ್ಥೆಯ ಆದರಣೀಯ MD ಮೇಡಮ್ ಅವರಾಗಲಿ, CTM ಅವರಾಗಲಿ, CME ಅವರಾಗಲಿ, ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಎಲ್ಲ ಬಾಂಧವರು, ಹಾಗೂ ವಿಶೇಷವಾಗಿ ತಾನೇ ಒಂದು ಚಿಕ್ಕ ಉಪನ್ಯಾಸ ನೀಡಿರುವ ಹಾಗೂ ನಮ್ಮ ರಕ್ಷಕಿ ಅಣ್ಣ ಆಗಲಿ, ಅವೆಲ್ಲ ಮುಖ್ಯಸ್ಥರು, ಅಕ್ಕ ತಂಗಿಯರಿಗೆ ಎಲ್ಲರಿಗೆ ನನ್ನ ಬಸವ ಜಯಂತಿ ಶುಭಾಶಯಗಳನ್ನು ಹೇಳುತ್ತಾ, ಸುಮಾರು ದಿನಗಳಿಂದ ಕಲಬುರಗಿ ನಗರದಲ್ಲಿ ಬಸವ ಜಯಂತಿ ಉತ್ಸವವನ್ನು ಆಚರಣೆ ಮಾಡುತ್ತಾ, ಮೊನ್ನೆ ತಾನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ, ಇವತ್ತಿನ ದಿವಸ ಬಸವ ಜಯಂತಿಯನ್ನು ಆಚರಣೆ ಮಾಡಿ, ಈ ಮಹಾಪುರುಷರ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕಾಗಿದೆ. 16% ನಡಿಬೇಕು, 100ಕ್ಕೆ 100 ಆಗಲ್ಲ, ಆದ್ರೂ ಒಂದು 16% ಅನ್ನು ನಡಿಬೇಕು ಅನ್ನಂತ ನಮ್ಮ ಮನಸ್ಸಲ್ಲಿ ಮೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಶರಣರು ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿ, ಇದು ಬಹಳ ನಮಗೆ ಜೀವನದಲ್ಲಿ ಅಳವಡಿಸಬೇಕಾಗಿದೆ. ನಮ್ಮ ಕಾಯಕದಿಂದ ನಾವು ಕೈಲಾಸವನ್ನು ಕಾಣಬೇಕು. ಕಾಯಕದಲ್ಲಿ ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದಾಗ ನಮಗೆ ಸಂತೋಷ ಇರುತ್ತೆ. ಇವತ್ತು ಹೆಚ್ಚಿನ ಕೆಲಸ ಮಾಡಿದ್ರೆ ನಮ್ಗೆ ಮನಸ್ಸಿಗೆ ಹೌದಪ್ಪ ಇವತ್ತು ಎಷ್ಟು ಒತ್ತಡ ಇದ್ರು ನಾವು ಬಹಳ ಕೆಲಸ ಮಾಡಿದ್ರೆ ಅಂತ ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ ತಟ್ಟುತ್ತೆ. ಅದೇ ನಮಗೊಂದು ಸಂತೋಷ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ, ಈಗಾಗಲೇ ನಮಗೆ ಸತತ ಪ್ರಯತ್ನದಿಂದ ನಮ್ಮ ಎಲ್ಲ ಮುಖ್ಯಸ್ಥರು, ನಮ್ಮ MD ಮೇಡಮ್ ಅವರಾಗಲಿ ಎಲ್ಲರೂ ಸೇರಿ ನಮ್ಮ ಸೆಂಟ್ರಲ್ ಆಫೀಸ್ಗೆ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಒಂದು ಮಂಜೂರಾತಿ ಕೊಟ್ಟಿದೆ. ಈ ಒಂದು ಜೊತೆ 20 ಕೋಟಿಯ ಏನು ಹೊಸ ಕಟ್ಟಡಕ್ಕೆ ಮಂಜೂರಾತಿಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಚೇರಿಯನ್ನು ನಮ್ಮ KKRTC ಸಲುವಾಗಿ ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭ ಹೇಳುತ್ತಾ, ಅದೇ ರೀತಿ ಒಂದು 4 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನು ನಾವು ಗುರುತಿಸಿದಾಗ ಒಂದು ಮೊದಲನೇ ಹಂತದಲ್ಲಿ ಯೂನಿವರ್ಸಿಟಿಯಲ್ಲಿ ನಮ್ಗೆ ಈಗಾಗಲೇ ಒಂದು 2 ಎಕರೆ ಜಾಗವನ್ನು ಮೊನ್ನೆ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಅವರು VC ಅವರು ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದು. ಇದಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಮುತುವರ್ಜಿ ವಹಿಸಿ ಈ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು. ಅದ್ರ ಜೊತೆ ನಮ್ಮ ದಕ್ಷಿಣ ಶಾಸಕರು, ಉತ್ತರ ಶಾಸಕರು, ಎಲ್ಲ ಮುಖಂಡರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಬರುವಂಥ ದಿನಗಳಲ್ಲಿ ಇನ್ನೂ 2-3 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸಲುವಾಗಿ ನಮಗೆ ಜಾಗನ ಬೇಕಾಗಿ ನಾವು MD ಮೇಡಮ್ ಅವರು ಎಲ್ಲರೂ ನಮ್ಮ ಮುಖ್ಯಸ್ಥರು ಸೇರಿ ಅದಕ್ಕೆ ಫಾಲೋಅಪ್ ಮಾಡ್ತಾ ಇದ್ದೀವಿ. ಮತ್ತು ಬರುವಂಥ ದಿನಗಳು ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಸೇರಿ ನಿಗಮದಲ್ಲಿ ಕೆಲಸ ಮಾಡೋಣ. ಒಂದು ಸಣ್ಣ ವಚನ, 2 ಲೈನ್ ವಚನ ಹೇಳಬೇಕು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ. ಇವಾಗ ನಾವೇನೇ ಕೆಲಸ ಮಾಡಿದ್ರೆ ಮನವಿದ್ದು ಮಾಡಿದ್ರೆ ಅದೊಂದು ಸ್ವಾರ್ಥಕ ಆಗ್ತದೆ.
ಮನವಿಲ್ಲದೆ ಮಾಡಿದ್ರೆ ನಾವೇನೋ ಇವತ್ತು ಗಾಡಿ ನಡೆಸ್ತಿರ್ತೀವಿ, ಸ್ಟೇರಿಂಗ್ ಹಿಡಿತೀವಿ, ಮನಸ್ಸಿಲ್ಲದೆ ನಾವು ನಡ್ಸ್ಕೊಂತ ಹೋದ್ವಿ ಅಂತ ಎಲ್ಲರೇ ನಾವು ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಂತ ಈ ಒಂದು ವಚನ ಎಲ್ಲರಿಗೆ ಮತ್ತೆ ಏನೋ ಒಂದು ನೀಡ್ತಿರ್ತೀವಿ, ಯಾರಿಗೆ ಒಂದು ಸಹಾಯ ಮಾಡ್ತಿರ್ತೀವಿ, ಅದೊಂದು ಹೃದಯದಿಂದ ನಾವು ಸಹಾಯ ಮಾಡಿದ್ರೆ ಅದು ಒಳ್ಳೆ ಇದು ಆಗ್ತದೆ. ಏನೋ ಬೇಡ ಕೊಟ್ಟಂತ ಹೃದಯ ಇಲ್ಲದೆ ಕೊಟ್ಟಿವಿ ಅಂತ ಸ್ವಾರ್ಥಕ್ಕಾಗೋದಿಲ್ಲ. ಮಾಡಿ ಕೆಟ್ಟರು ನಿಜವಿಲ್ಲದೆ, ನೀಡಿ ಕೆಟ್ಟರು ಮನವಿಲ್ಲದೆ ಅನ್ನಂಗೆ ನಮ್ಮ ಬಸವಾದಿ ಶರಣರ ಏನು ವಚನ ನಮಗೆಲ್ಲ ದಾರಿದೀಪಗಳಾಗಿವೆ. ಬರುವಂತ ದಿನಗಳಲ್ಲಿ ಎಲ್ಲರೂ ಬಸವಾದಿ ಶರಣರ ಮಾರ್ಗದಲ್ಲಿ ನಡೆಯೋಣ. ಅಂದ್ರೆ ಏನು ಬಸವಾದಿ ಶರಣರ ಬಸವಣ್ಣವರ ಯಾವುದೇ ಫೋಟೋ ಪೂಜೆ ಯಾವುದಕ್ಕೂ ಅವಕಾಶ ಇಲ್ಲ, ಆದರೂ ನಾವೊಂದು ಗುರು ಇರಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಫೋಟೋ ಪೂಜೆ, ಯಾವುದೋ ಜಗಲಿ ಪೂಜೆ ಯಾವುದೂ ಇಲ್ಲ, ಆದರೂ ನಾವು ಯಾವುದೇನೋ ಒಂದು ಗುರು ಇರಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನು ಅಂಗದ ಮೇಲೆ ಏನು ಲಿಂಗ ಹಾಕೊಂಡಾಗ ನಾವು ದಿನ ಲಿಂಗ ಪೂಜೆ ಮಾಡಿಕೊಂಡ್ರೆ ನಮ್ಗೆ ಎಲ್ಲಿ ಹೋಗುವಂತ ಅವಕಾಶ ಇಲ್ಲ, ಯಾವುದೇ ಗುಡಿ ಗುಂಡಾರ ಎಲ್ಲಿ ಹೋಗುವಂತ ಅವಕಾಶನೇ ಇಲ್ಲ, ಅದು ಬೇಕೇ ಆಗೋದಿಲ್ಲ. ಒಂದು 5 ನಿಮಿಷ ನಾವು ಲಿಂಗ ಪೂಜೆ ಮಾಡಿಕೊಂಡು ನಾವು ಏನು ಪೂಜೆಯನ್ನ ಸಲ್ಲಿಸಿ ಭಗವಂತನ ನೆನೆದೀವಿ ಅಂತಂದ್ರೆ ಆಯ್ತು. ಅದ್ರ ಮುಂದೆ ನಾವು ಕಾಯಕನೇ ಮಾಡಬೇಕು. ಕಾಯಕನೇ ಬಹಳ ಇಂಪಾರ್ಟೆಂಟ್. ಇವತ್ತಿನ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕಾದ್ರೆ ಕಾಯಕ ಒಂದು ಹನಿಯಂತೂ ಬೆವರ್ ಹರಿನೇ ಬೇಕು. ನಮ್ಮ ಅಂಗದ ಮೇಲೆ ಒಂದು ಬೆವರ್ ಹನಿ ದುಡಿಮೆಯಿಂದ ಆದಾಗ ಮಾತ್ರ ನಮ್ಮ ಬದುಕನ್ನ ಸಾರ್ಥಕ್ಕಾಗುತ್ತೆ ಅನ್ನಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಇವತ್ತಿನ ದಿವಸ ಬಿಡಿಲ್ಲದ ಕಾರ್ಯಕ್ರಮ ಎಲ್ಲರಿಗೂ ಇರೋದ್ರಿಂದ ಮತ್ತು ಸಾಯಂಕಾಲ ಕೂಡ ಇವತ್ತು ಕಲಬುರಗಿ ನಗರದಲ್ಲಿ ವಿಶೇಷ ಬಸವ ಜಯಂತಿ ನಿಮಿತ್ತವಾಗಿ ಒಂದು ದೊಡ್ಡ ರ್ಯಾಲಿ ಇದೆ. ತಾವು ಎಲ್ಲ ದಯವಿಟ್ಟು ಪಾಲ್ಗೊಳ್ಬೇಕು. ಸಾಯಂಕಾಲ ಒಂದು ಉತ್ಸವದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಕಳ್ಕಳಿ ಮನವಿ ಮಾಡುತ್ತಾ ಮಾನ್ಯ MD ಮೇಡಮ್ ಅವರು ಮುಂದಿನ ಅವರ ಮಾತುಗಳನ್ನು ಕೇಳಬೇಕು. ಇಲಾಖೆಯ ಮುಖ್ಯಸ್ಥರು ಮತ್ತು ಹಿರಿಯರು, ನಮ್ಮ ಯೂನಿಯನ್ ಮುಖಂಡರು, ಅದೇ ರೀತಿ ನಮ್ಮ ಕಚೇರಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೆಲ್ಲರಿಗೂ ಸಹ ನಮ್ಮ ಇಡೀ ಮಾನವ ಕುಲದ ಮಾರ್ಗದರ್ಶಕರು, ವಿಶ್ವಗುರು ಆದಂತಹ ನಮ್ಮ ಬಸವಣ್ಣವರ ಜಯಂತಿಯ ಶುಭಾಶಯಗಳು. ಹಾಗೆಯೇ ನಮ್ಮ ಉಪನ್ಯಾಸಕರು ಮತ್ತು ಸರ್ ಬಹಳ ಸಂಕ್ಷಿಪ್ತವಾಗಿ ಅದರಲ್ಲೂ ಬಹಳ ಒಳ್ಳೆ ಮಾತುಕತೆಗಳನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಹೇಳಬೇಕು ಅಂದರೆ 12ನೇ ಶತಮಾನದಲ್ಲಿದೆ ಅವರು ಕೆಲವು ವಚನಗಳನ್ನು ಉಲ್ಲೇಖಿಸಿರುವುದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸಮಾಜದಲ್ಲಿ ಆವಾಗಿರ್ತಕ್ಕಂತಹ ಜಾತಿ ಮತ್ತು ಮತಭೇದಗಳನ್ನು ಎಲ್ಲರನ್ನೂ ಸಹ ಅರ್ಥ ಅಂತ, ಎಲ್ಲ ಸಮಾಜದಲ್ಲಿ ಸುಧಾರಣೆ ಬರಬೇಕು ಅಂದ್ರೆ ಸರಳ ಕನ್ನಡ ಭಾಷೆಯಲ್ಲಿ ಅವರ ವಚನಗಳು ಎಲ್ಲರಿಗೂ ತಲುಪುವಂತ ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದು. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಇವರು ಅವರು ಅಲ್ಲ ಅಂತ ಇಲ್ಲ, ಅನಕ್ಷರಸ್ಥರಿದ್ರು ಅವ್ರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಅವರು ರೂಪಿಸಿದ್ದಾರೆ. ಅದು ಅಲ್ಲದೆ ಅವರ ಅನುಭವ ಮಂಟಪ ಮುಖಾಂತರ ಇವತ್ತು ನಮ್ಮ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದಕ್ಕೊಂದು ಮೂಲ ರೂಪ ಕೊಟ್ಟಿದ್ದವರು ಯಾರಾದ್ರಂದ್ರೆ ನಮ್ಮ ವಿಶ್ವಗುರು ಬಸವಣ್ಣ. ಸೊ ನಮ್ಮ ಭಾರತ ರಾಷ್ಟ್ರವನ್ನು ಬಿಟ್ಟು ಸಮುದ್ರ ತೀರದ ನಂತರ ಲಂಡನ್ನಲ್ಲಿ ಅವ್ರದ್ದು ಇವತ್ತು ಸ್ಟ್ಯಾಚ್ಯೂ ಇದೆ ಅಂದ್ರೆ ಅಂತಹ ವಿಶ್ವಗುರುನ ಹೊಂದಿರತಕ್ಕಂತ ನಮ್ಮ ನಾಡು ಭಾಗ್ಯ ಮಾಡಿಕೊಂಡಿದೆ ಅಂತ. ಸೊ ಅವರ ಜಯಂತಿಯ ನಿಜವಾದ ಅರ್ಥ ಏನಂದ್ರೆ ಅವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸಿದಾಗ ಮಾತ್ರ ಈ ಜಯಂತಿಗೆ ನಾವು ನಿಜವಾದಂತಹ ಗೌರವವನ್ನು ನೀಡಿದಂತ ಆಗ್ತೀವಂತವನು. ಮತ್ತು ನಮ್ಮ ಕೆಲಸದ ಮೂಲಕನೇ ನಾವು ಆ ಬದಲಾವಣೆಯನ್ನು ತೋರಿಸುವಂತ ವಿಚಾರನೂ ಸಹ ಅವರು ಹಾಗೆ ತಿಳಿಸಿರ್ತಕ್ಕಂಥದ್ದು. ನಮ್ಮ ನಿಗಮದಲ್ಲಿ ಎಲ್ಲರೂ ಅಳವಡಿಸ್ಕೊಳ್ಬೇಕಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಯಂತಿ ಶುಭಾಶಯ.